ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ 19th ಏಪ್ರಿಲ್ದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂಡಿಯಾ ಹ್ಯಾಸ್ ಸೈನ್ಡ್ ಅ ಸ್ಪೇಸ್ ಅಗ್ರಿಮೆಂಟ್ ಫಾರ್ ಗಗನಯಾನ್ ಮಿಷನ್ ವಿತ್ ವಿಚ್ ನೇಷನ್? ಗಗನಯಾನ್ ಮಿಷನ್ಗಾಗಿ ಭಾರತವು ಯಾವ ರಾಷ್ಟ್ರದೊಂದಿಗೆ ಬಾಹ್ಯಾಕಾಶ ಒಪ್ಪಂದಕ್ಕೆ ಸಹಿ ಹಾಕಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಫ್ರಾನ್ಸ್. ಇಸ್ರೋ ಮೊದಲ ಮಾನವ ಬಾಹ್ಯಾಕಾಶ ಮಿಷನ್ ಗಗನಯಾನ್ನಲ್ಲಿ ಸಹಕಾರಕ್ಕಾಗಿ ಫ್ರಾನ್ಸ್ನ CNES ಬಾಹ್ಯಾಕಾಶ ಸಂಸ್ಥೆಯ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಅಂಡ್ ಫ್ರೆಂಡ್ಸ್, ಈ ಒಪ್ಪಂದದ ಪ್ರಕಾರ CNES ಅದರಿಂದ ಅಭಿವೃದ್ಧಿಪಡಿಸಿದ, ಪರೀಕ್ಷಿಸಿದ ಇನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉಪಕರಣಗಳನ್ನು ಭಾರತೀಯ ಸಿಬ್ಬಂದಿಗೆ ಒದಗಿಸುತ್ತದೆ. ಅಂಡ್ ನೆಕ್ಸ್ಟ್ ಗೈಸ್, CNES ಭಾರತೀಯ ವಿಮಾನ ವೈದ್ಯರಿಗೆ, ಡಾಕ್ಟರ್ಸ್ಗೆ ಮತ್ತು ಮಿಷನ್ ನಿಯಂತ್ರಣ ತಂಡಗಳಿಗೆ ಫ್ರೆಂಚ್ ಸೌಲಭ್ಯಗಳಲ್ಲಿ ತರಬೇತಿ ನೀಡಲಿದೆ. ಸೊ ಇಸ್ರೋ ಬಗ್ಗೆ ನೋಡಿದ್ರೆ ಗೈಸ್, ಇಸ್ರೋದು ಹೆಡ್ ಕ್ವಾರ್ಟರ್ಸ್ ಬೆಂಗಳೂರು, ಕರ್ನಾಟಕನಲ್ಲಿದೆ. ಇಸ್ರೋದು ಪ್ರಸ್ತುತ ಚೇರ್ಪರ್ಸನ್ ಡಾಕ್ಟರ್ ಕೆ ಶಿವನ್. ನೆಕ್ಸ್ಟ್ ಗೈಸ್, ಫ್ರಾನ್ಸ್ ಬಗ್ಗೆ ನೋಡೋದ್ರೆ ಫ್ರಾನ್ಸ್ ಪ್ರೆಸಿಡೆಂಟ್ ಇಮ್ಯಾನ್ಯುಯಲ್ ಮ್ಯಾಕ್ರಾನ್, ಫ್ರಾನ್ಸ್ ಕ್ಯಾಪಿಟಲ್ ಪೇರಿಸ್, ಅಂಡ್ ಫ್ರಾನ್ಸ್ ಕರೆನ್ಸಿ ಯೂರೋ. ದ ಸೆಂಟ್ರಲ್ ಗವರ್ಮೆಂಟ್ ರೀಸೆಂಟ್ಲಿ ಅಲೌಡ್ ಹ್ಯಾಫ್ಕಿನ್ ಇನ್ಸ್ಟಿಟ್ಯೂಟ್ ಟು ಮ್ಯಾನುಫ್ಯಾಕ್ಚರ್ ಕೋವ್ಯಾಕ್ಸಿನ್. ದಿಸ್ ಇನ್ಸ್ಟಿಟ್ಯೂಟ್ ಇಸ್ ಓನ್ಡ್ ಬೈ ವಿಚ್ ಸ್ಟೇಟ್ ಗವರ್ಮೆಂಟ್? ಕೋವ್ಯಾಕ್ಸಿನ್ ತಯಾರಿಸಲು ಕೇಂದ್ರವು ಇತ್ತೀಚೆಗೆ ಹ್ಯಾಫ್ಕಿನ್ ಸಂಸ್ಥೆಗೆ ಅವಕಾಶ ನೀಡಿತು. ಈ ಸಂಸ್ಥೆ ಯಾವ ರಾಜ್ಯ ಸರ್ಕಾರದ ಒಡೆತನದಲ್ಲಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಮಹಾರಾಷ್ಟ್ರ. ಕೇಂದ್ರ ಸರ್ಕಾರ, ಸೆಂಟ್ರಲ್ ಗವರ್ಮೆಂಟ್ ಕೋವ್ಯಾಕ್ಸಿನ್ ತಯಾರಿಸಲು ಕೇಂದ್ರವು ಇತ್ತೀಚೆಗೆ ಹ್ಯಾಫ್ಕಿನ್ ಇನ್ಸ್ಟಿಟ್ಯೂಟ್ಗೆ ಅವಕಾಶ ನೀಡಿದೆ. ಅಂಡ್ ಗೈಸ್, ದಿಸ್ ಇನ್ಸ್ಟಿಟ್ಯೂಟ್ ಈಸ್ ಓನ್ಡ್ ಬೈ ಮಹಾರಾಷ್ಟ್ರ ಸ್ಟೇಟ್ ಗವರ್ಮೆಂಟ್. ಸೊ ಮಹಾರಾಷ್ಟ್ರ ಬಗ್ಗೆ ನೋಡೋದು ಗೈಸ್, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅಂಡ್ ಮಹಾರಾಷ್ಟ್ರದ ಗವರ್ನರ್ ಭಗತ್ ಸಿಂಗ್ ಕೋಶ್ಯಾರಿ. ವಿಚ್ ಕಂಪನಿ ವಿಲ್ ಬಿ ಅಕ್ವೈರಿಂಗ್ ಕ್ಲಿಯರ್ ಟ್ರಿಪ್ ಟ್ರಾವೆಲ್ ಕಂಪನಿ? ಯಾವ ಕಂಪನಿಯು ಕ್ಲಿಯರ್ ಟ್ರಿಪ್ ಟ್ರಾವೆಲ್ ಕಂಪನಿಯನ್ನು ಸ್ವಾಧೀನಪಡಿಸಿಕೊಳ್ಳಲಿದೆ? Right answer is option A, Flipkart. Flipkart will be acquiring Clear Trip Travel Company. Flipkart ಬಗ್ಗೆ ನೋಡೋದು ಗೈಸ್, ಫ್ಲಿಪ್ಕಾರ್ಟ್ದು CEO ಕಲ್ಯಾಣ್ ಕೃಷ್ಣಮೂರ್ತಿ, ಫ್ಲಿಪ್ಕಾರ್ಟ್ದು ಫೌಂಡರ್ಸ್ ಸಚಿನ್ ಬನ್ಸಾಲ್ ಅಂಡ್ ಬಿನಿ ಬನ್ಸಾಲ್, ಅಂಡ್ ಫ್ಲಿಪ್ಕಾರ್ಟ್ದು ಹೆಡ್ ಕ್ವಾರ್ಟರ್ಸ್ ಬೆಂಗಳೂರಿನಲ್ಲಿದೆ. ವಿಚ್ ನೇಷನ್ ಇಸ್ ಹೋಸ್ಟಿಂಗ್ 2021 ಏಷ್ಯನ್ ರೆಸ್ಲಿಂಗ್ ಚಾಂಪಿಯನ್ಶಿಪ್? 2021 ಏಷ್ಯನ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ಅನ್ನು ಯಾವ ರಾಷ್ಟ್ರ ಆಯೋಜಿಸುತ್ತಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಕಜಾಕಸ್ತಾನ್. 2021 ಏಷ್ಯನ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ಅನ್ನು ಪ್ರಸ್ತುತ ಕಜಾಕಸ್ತಾನ್ ಅಲ್ಮಟಿಯಲ್ಲಿ ನಡೆಯುತ್ತಿದೆ. ಅಂಡ್ ಗೈಸ್, ಏಪ್ರಿಲ್ 13ರಂದು ಪ್ರಾರಂಭವಾಯಿತು. ಈ ಚಾಂಪಿಯನ್ಶಿಪ್ ಏಪ್ರಿಲ್ 13ರಂದು ಪ್ರಾರಂಭವಾಯಿತು ಮತ್ತು ಏಪ್ರಿಲ್ 18ರಂದು ಮುಕ್ತಾಯಗೊಂಡಿದೆ. ಅಂಡ್ ಫ್ರೆಂಡ್ಸ್, ಇದು ಏಷ್ಯನ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ನ 36ನೇ ಆವೃತ್ತಿ ಆಗಿದೆ. ಸೊ 2021 ಏಷ್ಯನ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ವಾಸ್ ಹೆಲ್ಡ್ ಇನ್ ಕಜಾಕಸ್ತಾನ್. ವಿಚ್ ಇಂಡಿಯನ್ ಫಿಲ್ಮ್ ಹ್ಯಾಸ್ ವಾನ್ ಬೆಸ್ಟ್ ಫಾರಿನ್ ಲ್ಯಾಂಗ್ವೇಜ್ ಫೀಚರ್ ಅವಾರ್ಡ್ ಅಟ್ ಮಾಸ್ಕೋ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್? ಮಾಸ್ಕೋ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಬೆಸ್ಟ್ ಫಾರಿನ್ ಲ್ಯಾಂಗ್ವೇಜ್ ಫೀಚರ್ ಅವಾರ್ಡ್ ಪ್ರಶಸ್ತಿಯನ್ನು ಯಾವ ಭಾರತೀಯ ಚಿತ್ರ ಗೆದ್ದಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಪುಗ್ಲ್ಯಾ. ಮಾಸ್ಕೋ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಮರಾಠಿ ಫಿಲ್ಮ್ ಪುಗ್ಲ್ಯಾ ಬೆಸ್ಟ್ ಫಾರಿನ್ ಲ್ಯಾಂಗ್ವೇಜ್ ಫೀಚರ್ ಅವಾರ್ಡ್ ಅನ್ನು ಗೆದ್ದಿದೆ. ಅಮೆಜಾನ್ ಹ್ಯಾಸ್ ಲಾಂಚ್ ಅ ನ್ಯೂ ಅಮೆಜಾನ್ ಸಂಭವ್ ವೆಂಚರ್ ಫಂಡ್ ಟು ಡಿಜಿಟೈಸ್ ಇಂಡಿಯನ್ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್. ವಾಟ್ ಈಸ್ ದ ಟೋಟಲ್ ವ್ಯಾಲ್ಯೂ ಆಫ್ ದಿಸ್ ಫಂಡ್? ಭಾರತೀಯ SMEಗಳನ್ನು ಡಿಜಿಟಲೀಕರಣಗೊಳಿಸಲು ಅಮೆಜಾನ್ ಹೊಸ ಅಮೆಜಾನ್ ಸಂಭವ್ ವೆಂಚರ್ ಫಂಡ್ ಅನ್ನು ಪ್ರಾರಂಭಿಸಿದೆ. ಅಂಡ್ ಈ ಫಂಡಿನ ಒಟ್ಟು ವ್ಯಾಲ್ಯೂ ಎಷ್ಟು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, $250 million. ಭಾರತೀಯ SMEಗಳನ್ನು, ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅನ್ನು ಡಿಜಿಟಲೀಕರಣಗೊಳಿಸಲು ಅಮೆಜಾನ್ ಹೊಸ ಅಮೆಜಾನ್ ಸಂಭವ್ ವೆಂಚರ್ ಫಂಡ್ ಅನ್ನು ಪ್ರಾರಂಭಿಸಿದೆ. ಅಂಡ್ ಗೈಸ್, ಈ ಫಂಡ್ನ ಟೋಟಲ್ ವ್ಯಾಲ್ಯೂ $250 million. ಅಮೆಜಾನ್ ಬಗ್ಗೆ ನೋಡೋದು ಗೈಸ್, ಅಮೆಜಾನ್ದು ಫೌಂಡರ್ ಜೆಫ್ ಬೆಜೋಸ್. ವಾಟ್ ಈಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ 2021 ಇನ್ಕ್ಲೂಸಿವ್ ಇಂಟರ್ನೆಟ್ ಇಂಡೆಕ್ಸ್? 2021 ಇನ್ಕ್ಲೂಸಿವ್ ಇಂಟರ್ನೆಟ್ ಸೂಚ್ಯಂಕದಲ್ಲಿ ಭಾರತದ ರ್ಯಾಂಕ್ ಎಷ್ಟು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 49. ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಫೇಸ್ಬುಕ್ ಸೌಭಾಗ್ಯತ್ವದಲ್ಲಿ ಇನ್ಕ್ಲೂಸಿವ್ ಇಂಟರ್ನೆಟ್ ಸೂಚ್ಯಂಕ 2021 ಅನ್ನು ಬಿಡುಗಡೆ ಮಾಡಿದೆ. ಅಂಡ್ ಗೈಸ್, ಈ ಸೂಚ್ಯಂಕವು ಇಂಟರ್ನೆಟ್ ಅಂತರ್ಜಾಲವು ಎಷ್ಟು ಮಟ್ಟಿಗೆ ಲಭ್ಯವಿದೆ ಮತ್ತು ಅಫೋರ್ಡೆಬಲ್ ಇದೆ ಎಂಬುದನ್ನು ಅಳೆಯುತ್ತದೆ. ಅಂಡ್ ಜನರು ವೆಬ್ ಇಂಟರ್ನೆಟ್ ಅನ್ನು ಹೇಗೆ ಬಳಸುತ್ತಿದ್ದಾರೆ ಎಂಬುದರ ಕುರಿತು ಮಾಹಿತಿಯನ್ನು ನೀಡುತ್ತದೆ. ಅಂಡ್ ಫ್ರೆಂಡ್ಸ್, ಈ ಸೂಚ್ಯಂಕದಲ್ಲಿ ಭಾರತ ಜಾಗತಿಕವಾಗಿ ಗ್ಲೋಬಲಿ 49th ಸ್ಥಾನದಲ್ಲಿದೆ. 49. ಸೊ ಫ್ರೆಂಡ್ಸ್, ಈ ಸೂಚ್ಯಂಕದಲ್ಲಿ ಟಾಪ್ 5 ಕಂಟ್ರೀಸ್ ನೋಡೋದಾದ್ರೆ ಫಸ್ಟ್ ಸ್ವೀಡನ್, ಸೆಕೆಂಡ್ US, ಥರ್ಡ್ ಸ್ಪೇನ್, ಫೋರ್ತ್ ಆಸ್ಟ್ರೇಲಿಯಾ ಅಂಡ್ ಫಿಫ್ತ್ ಹಾಂಗ್ಕಾಂಗ್. ಅಂಡ್ ಭಾರತ 49th ಪ್ಲೇಸ್ ಅಲ್ಲಿದೆ. And guys, ಈ ಸೂಚ್ಯಂಕ, this index is based on 4 parameters: availability, affordability, relevance, readiness categories. So 2021 ಇನ್ಕ್ಲೂಸಿವ್ ಇಂಟರ್ನೆಟ್ ಸೂಚ್ಯಂಕದಲ್ಲಿ ಭಾರತ 49th ಪ್ಲೇಸ್ ಅಲ್ಲಿದೆ.
ಇಂಪಾರ್ಟೆನ್ಸ್ ಸ್ನೇಹಿತರೆ ಇದು. ಬಿಲೀವ್ ವಾಟ್ ಲೈಫ್ ಅಂಡ್ ಕ್ರಿಕೆಟ್ ಥಾಟ್ ಮೀ ಇಸ್ ದ ಮೆಮೋಯರ್ ಬುಕ್ ಆಫ್ ವಿಚ್ ಕ್ರಿಕೆಟರ್? ಬಿಲೀವ್ ವಾಟ್ ಲೈಫ್ ಅಂಡ್ ಕ್ರಿಕೆಟ್ ಥಾಟ್ ಮೀ ಯಾವ ಕ್ರಿಕೆಟರ್ನ ಆತ್ಮಚರಿತ್ರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಸುರೇಶ್ ರೈನಾ. ಬಿಲೀವ್ ವಾಟ್ ಲೈಫ್ ಅಂಡ್ ಕ್ರಿಕೆಟ್ ಥಾಟ್ ಮೀ ಈಸ್ ದ ಮೆಮೋಯರ್ ಬುಕ್ ಆಫ್ ಇಂಡಿಯನ್ ಕ್ರಿಕೆಟರ್ ಸುರೇಶ್ ರೈನಾ. ಅಂಡ್ ಗೈಸ್, ನಾವು FDA SD ಎಕ್ಸಾಮ್ಸ್ಗಾಗಿ ಆನ್ಲೈನ್ ಮಾಕ್ ಟೆಸ್ಟ್ ಅಥವಾ ಮಾದರಿ ಪರೀಕ್ಷೆನ ಲಾಂಚ್ ಮಾಡಿದ್ದೀವಿ. ಅಂಡ್ ಗೈಸ್, ಇಂಟರ್ಫೇಸ್ ತುಂಬಾ ಕ್ಲೀನ್ ಇದೆ, ಸೊ ಈಸಿಯಾಗಿ ನೀವು ನಿಮ್ಮ ಮೊಬೈಲ್ ಇಂದಾನೆ ಈ ಮಾಕ್ ಟೆಸ್ಟ್ ನ ಅಟೆಂಡ್ ಮಾಡಬಹುದು. ಅಂಡ್ ಗೈಸ್, ನೀವು ಮಾಕ್ ಟೆಸ್ಟ್ ಸಬ್ಮಿಟ್ ಮಾಡಿದ್ಮೇಲೆ ಇನ್ಸ್ಟಂಟ್ ಆಗಿ ರಿಸಲ್ಟ್ಸ್ ಅಂಡ್ ಅನಾಲಿಸಿಸ್ ಬರುತ್ತೆ. ಎಕ್ಸಾಂಪಲ್ ಗೈಸ್, ನೀವು ಎಷ್ಟು ಕರೆಕ್ಟ್ ಮಾಡಿದ್ದೀರಾ, ಎಷ್ಟು ರಾಂಗ್ ಮಾಡಿದ್ದೀರಾ, ಎಷ್ಟು ಸ್ಕಿಪ್ ಮಾಡಿದ್ದೀರಾ, ಆಲ್ ಓವರ್ ಕರ್ನಾಟಕ ನಿಮ್ದು ಎಷ್ಟು ರ್ಯಾಂಕ್ ಬಂದಿದೆ, ಅಂಡ್ ಆ ಟೆಸ್ಟ್ ನಲ್ಲಿ ಟಾಪ್ 10 ಯಾರಿದ್ದಾರೆ ಅವರು ಮಾರ್ಕ್ಸ್ ನೀವು ಕಂಪೇರ್ ಮಾಡಬಹುದು. ಸೊ ಗೈಸ್, ಇದು ಒನ್ ಆಫ್ ದ ಬೆಸ್ಟ್ ಅಪರ್ಚುನಿಟಿ. ಅಂಡ್ ಫ್ರೆಂಡ್ಸ್, ಇದರಲ್ಲಿ ಒಂದು ಡೆಮೋ ಟೆಸ್ಟ್ ಕೂಡ ಇದೆ, ನೀವು ಫ್ರೀ ಆಗಿ ಒಂದು ಡೆಮೋ ಟೆಸ್ಟ್ ಕೂಡ ಅಟೆಂಡ್ ಮಾಡಬಹುದು. ಸೊ ಗೈಸ್, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಇಲ್ಲ ಅಂದ್ರೆ ನೀವು ಪ್ಲೇಸ್ಟೋರ್ ಇಂದ ನಮ್ಮ ಅಪ್ಲಿಕೇಶನ್ ಕನ್ನಡ ಚಾಂಪಿಯನ್ ಮೊಬೈಲ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಬಹುದು. ಹೂ ಹ್ಯಾಸ್ ಬಿನ್ ನೇಮ್ಡ್ ದ ಲೀಡಿಂಗ್ ಕ್ರಿಕೆಟರ್ ಇನ್ ದ ವರ್ಲ್ಡ್ ಇನ್ 2021 ಎಡಿಷನ್ ಆಫ್ ವಿಸ್ಡೆನ್ ಕ್ರಿಕೆಟರ್ಸ್ ಅಲುಮ್ನಾಕ್? ವಿಸ್ಡೆನ್ ಕ್ರಿಕೆಟಿಗರ ಅಲುಮ್ನಾಕ್ 2021 ಎಡಿಷನ್ ನಲ್ಲಿ ವಿಶ್ವದ ಪ್ರಮುಖ ಕ್ರಿಕೆಟರ್ ಎಂದು ಹೆಸರಿಸಲ್ಪಟ್ಟವರು ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಬೆನ್ ಸ್ಟೋಕ್ಸ್. ವಿಸ್ಡೆನ್ ಕ್ರಿಕೆಟರ್ ಅಲುಮ್ನಾಕ್ 2021 ಎಡಿಷನ್ ನಲ್ಲಿ ವರ್ಲ್ಡ್ಸ್ ಲೀಡಿಂಗ್ ಕ್ರಿಕೆಟರ್ ಪ್ರಶಸ್ತಿಯನ್ನು ಬೆನ್ ಸ್ಟೋಕ್ಸ್ ಅವರು ಗೆದ್ದಿದ್ದಾರೆ. ಸೊ ಫ್ರೆಂಡ್ಸ್, ವಿಸ್ಡೆನ್ ಅವಾರ್ಡ್ಸ್ 2021 ವಿನ್ನರ್ಸ್ ನೋಡೋದ್ರೆ, ಫಸ್ಟ್ ಕ್ರಿಕೆಟರ್ ಆಫ್ ದ ಇಯರ್ ಇಂಗ್ಲೆಂಡ್ ಆಲ್ರೌಂಡರ್ ಬೆನ್ ಸ್ಟೋಕ್ಸ್, ಲೀಡಿಂಗ್ ವುಮೆನ್ಸ್ ಕ್ರಿಕೆಟರ್ ಆಸ್ಟ್ರೇಲಿಯಾಸ್ ಬೆತ್ ಮೂನಿ, ವಿಸ್ಡನ್ ಅಲುಮ್ನಾಕ್ ODI ಪ್ಲೇಯರ್ ಆಫ್ 2010s ವಿರಾಟ್ ಕೊಹ್ಲಿ, ODI ಕ್ರಿಕೆಟರ್ ಆಫ್ 1990s ಸಚಿನ್ ತೆಂಡೂಲ್ಕರ್, ODI ಕ್ರಿಕೆಟರ್ ಆಫ್ 1980s ಕಪಿಲ್ ದೇವ್, and leading men's cricketer in the world, Ben Stokes. What is the theme for 2021 World Hemophilia Day? 2021 ವಿಶ್ವ ಹಿಮೋಫಿಲಿಯಾ ದಿನದ ವಿಷಯವೇನು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಅಡ್ಯಾಪ್ಟಿಂಗ್ ಟು ಚೇಂಜ್, ಸಸ್ಟೈನಿಂಗ್ ಕೇರ್ ಇನ್ ಅ ನ್ಯೂ ವರ್ಲ್ಡ್. ಹಿಮೋಫಿಲಿಯಾ ಮತ್ತು ಇತರ ಬ್ಲಡ್ ರಿಲೇಟೆಡ್ ಕಾಯಿಲೆಗಳ ಬಗ್ಗೆ ಜಾಗೃತಿ ಮತ್ತು ತಿಳುವಳಿಕೆಯನ್ನು ಹೆಚ್ಚಿಸಲು ಪ್ರತಿ ವರ್ಷ ಏಪ್ರಿಲ್ 17 ರಂದು ವಿಶ್ವ ಹಿಮೋಫಿಲಿಯಾ ದಿನವನ್ನು ಆಚರಿಸಲಾಗುತ್ತದೆ. ಅಂಡ್ ಗೈಸ್, ಏಪ್ರಿಲ್ 2021 32ನೇ ವಿಶ್ವ ಹಿಮೋಫಿಲಿಯಾ ದಿನವನ್ನು ಸೂಚಿಸುತ್ತದೆ. ಅಂಡ್ 2021 ವರ್ಲ್ಡ್ ಹಿಮೋಫಿಲಿಯಾ ಡೇದು ಥೀಮ್ ಅಡ್ಯಾಪ್ಟಿಂಗ್ ಟು ಚೇಂಜ್, ಸಸ್ಟೈನಿಂಗ್ ಕೇರ್ ಇನ್ ಅ ನ್ಯೂ ವರ್ಲ್ಡ್. ಅಂಡ್ ವರ್ಲ್ಡ್ ಫೆಡರೇಷನ್ ಆಫ್ ಹಿಮೋಫಿಲಿಯಾದ ಸಂಸ್ಥಾಪಕ ಫೌಂಡರ್ ಫ್ರಾಂಕ್ ಅವರ ಜನ್ಮದಿನವನ್ನು ಸೂಚಿಸುವ 1989 ರಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. ಸೊ ಪ್ರತಿ ವರ್ಷ ಏಪ್ರಿಲ್ 17 ರಂದು ವರ್ಲ್ಡ್ ಹಿಮೋಫಿಲಿಯಾ ಡೇ ಅನ್ನು ಆಚರಿಸುತ್ತಾರೆ. GVG Krishnamurthy has passed away recently. He was a former dash of India. GVG Krishnamurthy ಇತ್ತೀಚೆಗೆ ನಿಧನರಾದರು. ಅವರು ಭಾರತದ ಮಾಜಿ ಡ್ಯಾಶ್ ಆಗಿದ್ದರು. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಎಲೆಕ್ಷನ್ ಕಮಿಷನರ್. GVG Krishnamurthy ಇತ್ತೀಚೆಗೆ ನಿಧನರಾದರು. ಅಂಡ್ ಗೈಸ್, ಇವರು ಭಾರತದ ಮಾಜಿ ಎಲೆಕ್ಷನ್ ಕಮಿಷನರ್ ಆಗಿದ್ದರು. ಸೊ ಎಲೆಕ್ಷನ್ ಕಮಿಷನ್ ಬಗ್ಗೆ ನೋಡೋದು ಗೈಸ್, ಪ್ರಸ್ತುತ ಭಾರತದ ಚೀಫ್ ಎಲೆಕ್ಷನ್ ಕಮಿಷನರ್ ಸುಶೀಲ್ ಚಂದ್ರ. ರಂಜಿತ್ ಸಿನ್ಹಾ, who has died recently, was a former head coach of which organization? ಇತ್ತೀಚೆಗೆ ನಿಧನರಾದ ರಂಜಿತ್ ಸಿನ್ಹಾ ಯಾವ ಸಂಘಟನೆಯ ಮಾಜಿ ಮುಖ್ಯಸ್ಥರಾಗಿದ್ದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, CBI, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಇತ್ತೀಚೆಗೆ ನಿಧನರಾದ ರಂಜಿತ್ ಸಿನ್ಹಾ ಅವರು CBIನ ಮಾಜಿ ಮುಖ್ಯಸ್ಥರಾಗಿದ್ದರು. CBI ಬಗ್ಗೆ ನೋಡೋದು ಗೈಸ್, CBIದು ಪ್ರಸ್ತುತ ಡೈರೆಕ್ಟರ್ ಪ್ರವೀಣ್ ಸಿನ್ಹಾ. ವಾಟ್ ವಾಸ್ ದ ಥೀಮ್ ಆಫ್ IAF ಕಮಾಂಡರ್ಸ್ ಕಾನ್ಫರೆನ್ಸ್ 2021? 2021 IAF ಕಮಾಂಡರ್ಸ್ ಕಾನ್ಫರೆನ್ಸ್ ನ ವಿಷಯ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ರಿಓರಿಯೆಂಟಿಂಗ್ ಫಾರ್ ದ ಫ್ಯೂಚರ್. ಡಿಫೆನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ ರಾಜನಾಥ್ ಸಿಂಗ್ ಅವರು ಇತ್ತೀಚೆಗೆ IAF ಕಮಾಂಡರ್ಸ್ ಕಾನ್ಫರೆನ್ಸ್ ಅನ್ನು ಉದ್ಘಾಟಿಸಿದರು. ಅಂಡ್ ಫ್ರೆಂಡ್ಸ್, 2021 IAF ಕಮಾಂಡರ್ಸ್ ಕಾನ್ಫರೆನ್ಸ್ ಥೀಮ್ ರಿಓರಿಯೆಂಟಿಂಗ್ ಫಾರ್ ದ ಫ್ಯೂಚರ್. ನೆಕ್ಸ್ಟ್ ಗೈಸ್, IAF ಬಗ್ಗೆ ನೋಡಿದ್ರೆ, IAF ದ ಫುಲ್ ಫಾರ್ಮ್ ಇಂಡಿಯನ್ ಏರ್ಫೋರ್ಸ್. ಇಂಡಿಯನ್ ಏರ್ಫೋರ್ಸ್ ಮುಖ್ಯಸ್ಥರು ರಾಕೇಶ್ ಕುಮಾರ್ ಸಿಂಗ್ ಭದೌರಿಯಾ. ನೆಕ್ಸ್ಟ್ ಗೈಸ್, ಇಂಡಿಯನ್ ನೇವಿದು ಮುಖ್ಯಸ್ಥರು ಅಡ್ಮೈರಲ್ ಕರಂಬೀರ್ ಸಿಂಗ್. ಇಂಡಿಯನ್ ಆರ್ಮಿದು ಮುಖ್ಯಸ್ಥರು ಮನೋಜ್ ಮುಕುಂದ್ ನರ್ವಾನೆ. ಅಂಡ್ ಭಾರತದ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಜನರಲ್ ಬಿಪಿನ್ ರಾವತ್. The Inclusive Internet Index 2021 is released annually by Facebook in collaboration with which organization? Inclusive Internet Index 2021 ಅನ್ನು ಫೇಸ್ಬುಕ್ ಯಾವ ಸಂಸ್ಥೆಯ ಸಹಯೋಗದೊಂದಿಗೆ ವಾರ್ಷಿಕವಾಗಿ ಬಿಡುಗಡೆ ಮಾಡುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್. ಇನ್ಕ್ಲೂಸಿವ್ ಇಂಟರ್ನೆಟ್ ಇಂಡೆಕ್ಸ್ 2021 ಅನ್ನು ಫೇಸ್ಬುಕ್ ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್ ಸಹಯೋಗದೊಂದಿಗೆ ವಾರ್ಷಿಕವಾಗಿ ಬಿಡುಗಡೆ ಮಾಡುತ್ತದೆ. ಸೊ ಗೈಸ್, ಈ ಲಿಸ್ಟ್ ಅಲ್ಲಿ ಸ್ವೀಡನ್ ಅಗ್ರಸ್ಥಾನದಲ್ಲಿದೆ ಅಂಡ್ ಭಾರತ 49th ಪ್ಲೇಸ್ ಅಲ್ಲಿದೆ. ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ವಾಟ್ ಇಸ್ ದ ಕ್ಯಾಪಿಟಲ್ ಆಫ್ ಹೈತಿ? ಹೈತಿಯ ರಾಜಧಾನಿ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಪೋರ್ಟ್ ಪ್ರಿನ್ಸ್. ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ದ ಇಂಡಿಯನ್ ಗವರ್ಮೆಂಟ್ ರಿಸ್ಟ್ರಿಕ್ಟೆಡ್ ದ ಎಕ್ಸ್ಪೋರ್ಟ್ ಆಫ್ ವಿಚ್ ಮೆಡಿಕಲ್ ಡ್ರಗ್
ಟಿಲ್ ಕೋವಿಡ್ ಸಿಚುವೇಶನ್ ಇಂಪ್ರೂವ್ಸ್ ಇನ್ ದ ಕಂಟ್ರಿ. ದೇಶದಲ್ಲಿ ಕೋವಿಡ್ ಪರಿಸ್ಥಿತಿ ಸುಧಾರಿಸುವವರೆಗೆ ಭಾರತ ಸರ್ಕಾರವು ಯಾವ ಡ್ರಗ್ ರಫ್ತು ಮಾಡುವುದನ್ನು ನಿರ್ಬಂಧಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ರೆಮ್ಡೆಸಿವಿರ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇದು, ವಿಚ್ ಕಂಟ್ರಿ ಹ್ಯಾಸ್ ಟಾಪ್ ಇನ್ಕ್ಲೂಸಿವ್ ಇಂಟರ್ನೆಟ್ ಇಂಡೆಕ್ಸ್ 2021? ಇನ್ಕ್ಲೂಸಿವ್ ಇಂಟರ್ನೆಟ್ ಸೂಚ್ಯಂಕ 2021 ರಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ವಾಟ್ ಇಸ್ ದ ಥೀಮ್ ಫಾರ್ 2021 ವರ್ಲ್ಡ್ ಹಿಮೋಫಿಲಿಯಾ ಡೇ? 2021 ವಿಶ್ವ ಹಿಮೋಫಿಲಿಯಾ ದಿನದ ವಿಷಯವೇನು? ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಫ್ರೆಂಡ್ಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬಹುದು. ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.